ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅಭಿರಾ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇದು ನನ್ನ ಮೊದಲನೇ ಯೂಟ್ಯೂಬ್ ವಿಡಿಯೋ ಆಗಿರುತ್ತೆ. ಇಲ್ಲಿ ನಾನು ನನ್ನ ಪ್ರೆಗ್ನೆನ್ಸಿ ಜರ್ನಿ ಎಕ್ಸ್ಪೀರಿಯನ್ಸ್ ಹಾಗೆ ನನ್ನ ಡೈಲಿ ಲೈಫ್ ಸ್ಟೈಲ್ ಬಗ್ಗೆ ವೀಡಿಯೋಸ್ನ ಹಾಕ್ತಾ ಇರ್ತೀನಿ. ಹಾಗೆ ನನಗೆ ಗೊತ್ತಿರೋಂತಹ ಕೆಲವೊಂದು ಹೆಲ್ದಿ ಟಿಪ್ಸ್ನು ಕೂಡ ನಾನಿಲ್ಲಿ ಶೇರ್ ಮಾಡ್ತೀನಿ. ಹಾಗಾದರೆ ಇವತ್ತಿನ ನನ್ನ ಮೊದಲನೇ ಟಿಪ್ಸ್ ಏನು ಅಂದರೆ, ಪ್ರೆಗ್ನೆನ್ಸಿ ಜರ್ನಿನಲ್ಲಿರುವಂತಹ ಸುಮಾರು ಜನರಿಗೆ ಹಿಮೋಗ್ಲೋಬಿನ್ ಲೆವೆಲ್ ಕಮ್ಮಿ ಇದೆ ಅಥವಾ ಬ್ಲಡ್ ಕಮ್ಮಿ ಇದೆ ಅಂತ ಡಾಕ್ಟರ್ ಹೇಳ್ತಾರೆ. ಪ್ರೆಗ್ನೆನ್ಸಿ ಜರ್ನಿ ಸ್ಟಾರ್ಟ್ ಆದಾಗ ಸ್ಟಾರ್ಟಿಂಗಲ್ಲಿ ಬ್ಲಡ್ ಲೆವೆಲ್ಸ್ ಆಗಿರ್ಬೋದು ಎಲ್ಲದು ನಾರ್ಮಲ್ ಆಗೇ ಇರುತ್ತೆ, ಚೆನ್ನಾಗಿರುತ್ತೆ. ಬಟ್ 5th ಮಂತ್ 6th ಮಂತ್ ಹೀಗೆ ಹೋಗ್ತಾ ಹೋಗ್ತಾ ಸ್ವಲ್ಪ ಬ್ಲಡ್ ಲೆವೆಲ್ ಕಮ್ಮಿ ಇದೆ ಅಥವಾ ಹಿಮೋಗ್ಲೋಬಿನ್ ಲೆವೆಲ್ ಕಮ್ಮಿ ಇದೆ ಅಂತ ಡಾಕ್ಟರ್ ಹೇಳ್ತಾರೆ. ಸೊ ಅಂಥ ಟೈಮಲ್ಲಿ ಏನು ಮಾಡಿದ್ರೆ 1 ಮಂತ್ ಒಳಗಡೆ ನಾವು ಹಿಮೋಗ್ಲೋಬಿನ್ ಲೆವೆಲ್ನ ಇನ್ಕ್ರೀಸ್ ಮಾಡ್ಕೋಬೋದು ಅಥವಾ ಬ್ಲಡ್ನ ಜಾಸ್ತಿ ಮಾಡ್ಕೋಬೋದು ಅಂತ ಅಂದರೆ, ಡೈಲಿ ಮೊಳಕೆ ಕಟ್ಟಿದ ಕಾಳುಗಳು ಅಂದರೆ ಹೆಸರು ಕಾಳು, ಕಡಲೆಕಾಳು, ಹಾಗೆ ನಿಮಗೆ ಯಾವ್ಯಾವ ಕಾಳುಗಳು ಇಷ್ಟ ಅದನ್ನೆಲ್ಲ ಕಾಳುಗಳನ್ನ ಮೊಳಕೆ ಕಟ್ಕೊಂಡು ಅದ್ರ ಜೊತೆಗೆ ದಾಳಿಂಬೆ ಹಣ್ಣನ್ನು ಆ್ಯಡ್ ಮಾಡಿಕೊಂಡು ಸಲಾಡ್ ಮಾಡ್ಕೊಂಡು ತಿನ್ಬೋದು. ಇನ್ನು ಕೆಲವರಿಗೆ ಇಷ್ಟ ಆದರೆ ಸೌತೆಕಾಯಿ, ಈರುಳ್ಳಿ, ಟೊಮ್ಯಾಟೊ, ಕ್ಯಾರೆಟ್ನ ಕೂಡ ನೀವು ಇದ್ರ ಜೊತೆಗೆ ಆ್ಯಡ್ ಮಾಡಿಕೊಂಡು ತಿನ್ಬೋದು. ಹಾಗೆ ಮೇನ್ ಇಂಪಾರ್ಟೆಂಟಾಗಿ ಈ ಒಂದು ಸಲಾಡ್ ಜೊತೆಗೆ 1 ಲೋಟ ಲೆಮನ್ ಜ್ಯೂಸ್ ಅಥವಾ 1 ಆರೆಂಜ್ನ ತಿನ್ನಬೇಕಾಗತ್ತೆ. ಸೊ ಐರನ್ ಅಬ್ಸಾರ್ಬ್ ಮಾಡ್ಕೊಳ್ಳೋದಕ್ಕೆ ವಿಟಮಿನ್ ಸಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಕಂಪಲ್ಸರಿಯಾಗಿ 1 ಲೋಟ ಲೆಮನ್ ಜ್ಯೂಸ್ ಅಥವಾ ಆರೆಂಜ್ನ ತೊಗೊಳ್ಳಿ. ಇದನ್ನು 1 ಮಂತ್ ಕಂಪ್ಲೀಟಾಗಿ ನೀವು ತೊಗೋತಾ ಬಂದರೆ 1 ಮಂತ್ ಒಳಗಡೆ ಹಿಮೋಗ್ಲೋಬಿನ್ ಲೆವೆಲ್ ಏನಿದೆ, ಬ್ಲಡ್ ಏನಿದೆ ಅದು ಜಾಸ್ತಿ ಆಗುತ್ತೆ. ಇದು ನನ್ನ ಓನ್ ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ಹಾಗಾಗಿ ಇದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ಕಾಫಿ ಟೀನು ಸ್ವಲ್ಪ ಅವಾಯ್ಡ್ ಮಾಡಿ. ಕಾಫಿ ಟೀನ ಈ ಟೈಮಲ್ಲಿ ಸ್ವಲ್ಪ ಅವಾಯ್ಡ್ ಮಾಡೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ. ಹಾಗೆ ಈ ನನ್ನ ಟಿಪ್ಸ್ ಇವತ್ತು ನಿಮಗೇನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಮರಿದೇನೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಯಾರೆಲ್ಲ ನಿಮ್ಮ ಪ್ರೆಗ್ನೆನ್ಸಿ ಜರ್ನಿನಲ್ಲಿದ್ದೀರಾ ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್. ಬಿ ಹ್ಯಾಪಿ, ಬಿ ಸೇಫ್ ಆ್ಯಂಡ್ ಬಿ ಹೆಲ್ದಿ. ಯಾವಾಗಲೂ ಖುಷಿಯಾಗಿರಿ. ನೆಗೆಟಿವ್ ಮಾತುಗಳು ಹಾಗೆ ನೆಗೆಟಿವ್ ಪೀಪಲಿಂದ ದೂರ ಇರಿ. ಕಂಪ್ಲೀಟಾಗಿ ಅಂಥವನ್ನ ಅವಾಯ್ಡ್ ಮಾಡಿ. ಹಾಗೆ ಯಾರೆಲ್ಲ ಪ್ರೆಗ್ನೆನ್ಸಿಗೋಸ್ಕರ ಕಾಯ್ತಾ ಇದ್ದೀರಾ ಅವ್ರಿಗೆಲ್ಲ ಗುರುರಾಯರು ಆದಷ್ಟು ಬೇಗ ಒಂದು ಪುಟ್ಟ ಕಂದಮ್ಮನ್ನು ಕೊಡಲಿ ಅಂತ ಹೇಳ್ತಾ ಇವತ್ತಿನ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಹರೇ ಕೃಷ್ಣ.